ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ 2 ಮಿನಿಟ್ಸಲ್ಲಿ ಡಿಲಿಷಿಯಸ್ ಹೆಲ್ತಿ ಬನಾನಾ ಓಟ್ಸ್ ಪ್ಯಾನ್ ಕೇಕ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ಯಾನ್ ಕೇಕ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 3 eggs, ಹಾಫ್ ಕಪ್ ಓಟ್ಸ್, 2 ಬನಾನಾ ಚೆನ್ನಾಗಿ ಹಣ್ಣಾಗಿರುವಂಥದ್ದು, 200 ml ಮಿಲ್ಕ್. ಹೆಲ್ತಿ ಬನಾನಾ ಓಟ್ಸ್ ಪ್ಯಾನ್ ಕೇಕ್ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಓಟ್ಸ್, ಬನಾನಾ ಹಾಗೆ ಮೊದಲೇ ಕಾಯಿಸಿ ಆರಿಸಿ ಎತ್ತಿಟ್ಟಿಕೊಂಡಿರುವಂಥ 20 ml ಮಿಲ್ಕ್ ಹಾಗೆ ಎಗ್ನ ಹಾಕೊತಿದ್ದೀನಿ. ನೀವು ಇನ್ನೂ ಸ್ವೀಟ್ನೆಸ್ ಬೇಕು ಅಂದರೆ ಡೇಟ್ಸ್, ಹನಿ ಅಥವಾ ಬೇರೆ ಬೇರೆ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ನಾವು ಬನಾನಾನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಅದರಲ್ಲೇ ಸಿಗುತ್ತೆ, ಸೊ ಶುಗರ್ ಯೂಸ್ ಮಾಡೋ ನೆಸಸರಿ ಇರಲ್ಲ. ನಾವು ಬೇರೆ ಫುಡ್ ಲೈಕ್ ಚಪಾತಿ ಈ ಥರ ತಿಂದರೆ 2 ಚಪಾತಿಗೆ ಹೊಟ್ಟೆ ತುಂಬಿಡುತ್ತೆ, ಹೆವಿ ಅನಿಸುತ್ತೆ. ಬಟ್ ನಾವು ಇಲ್ಲಿ ಓಟ್ಸ್ನ ಯೂಸ್ ಮಾಡೋದ್ರಿಂದ ಹೆವಿ ಅನಿಸಲ್ಲ ನಮಗೆ. ಮಕ್ಕಳು 2 ತಿನ್ನೋ ಜಾಗದಲ್ಲಿ 4 ತಿಂತಾರೆ, ಅಷ್ಟು ಲೈಟ್ ಫುಡ್ ಇದು. ಎಗ್ ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ಸಿಗುತ್ತೆ, ಇದು ನಮ್ಮ ಮಸಲ್ನ ಬಿಲ್ಡಪ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ಕ್ಯಾಲ್ಶಿಯಂ ಸಿಗುತ್ತೆ, ಇದರಿಂದ ಬೋನ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅಡಲ್ಟ್ಸ್ ಹಾಗೆ ಮಕ್ಕಳಿಗಂತೂ ಬೆಸ್ಟ್ ಫುಡ್ಡು. ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ 2 ಮಿನಿಟ್ಸಲ್ಲೇ ಮಾಡ್ಬೋದಂಥ ರೆಸಿಪಿ. ಅಯ್ಯೋ ಟೈಮ್ ಇಲ್ಲ ಏನು ಮಾಡೋದು ಇವತ್ತು ಅಂತ ಹೇಳೋರಿಗೆ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ಹಾಗೆ ಹೆಲ್ತಿ ಕೂಡ. ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿ ರುಬ್ಕೊಂಡಾದ್ಮೇಲೆ ನೀವು ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮೀನ್ಸ್ ಇಡ್ಲಿ ಬ್ಯಾಟರ್ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮೀನ್ಸ್ ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು. ಮಿಕ್ಸಿ ಜಾರಿಂದ ರುಬ್ಕೊಂಡಿರೋ ಮಿಶ್ರಣನ ಒಂದು ಬೌಲಿಗೆ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ನಾನ್ ಸ್ಟಿಕ್ ಪ್ಯಾನಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬ್ಯಾಟರ್ ಹಾಕಿ ಚಿಕ್ಕದಾಗಿ ಹಾಕೊಳ್ಳಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸುಮಾರು ಅರ್ಧ ನಿಮಿಷ 2 ಕಡೆ ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ್ರೆ ಆಯಿತು ಹೆಲ್ತಿ ಬನಾನಾ ಓಟ್ಸ್ ಪ್ಯಾನ್ ಕೇಕ್. ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಚೂಸ್ ಎ ಹೆಲ್ತಿ ಲೈಫ್ ಟುಡೇ, ಎಂಜಾಯ್ ಎ ಹೆಲ್ತಿಯರ್ ಟುಮಾರೋ. ಅಂದರೆ ಇಂದಿನ ಒಳ್ಳೆಯ ಅಭ್ಯಾಸವೇ ನಾಳೆಯ ಆರೋಗ್ಯಕರ ಜೀವನಕ್ಕೆ ಫೌಂಡೇಶನ್. ನೀವು ಇವತ್ತು ಮಾಡೋ ಬ್ಯಾಲೆನ್ಸ್ ಡಯಟ್, ರೆಗ್ಯುಲರ್ ಎಕ್ಸಸೈಸ್ ಮತ್ತು ಹೆಲ್ತಿ ಲೈಫ್ ಸ್ಟೈಲ್ ಮುಂದೆ ಬರೋ ಎಷ್ಟೋ ಕಾಯಿಲೆಗಳನ್ನ ರಿಸ್ಕ್ನ ಕಮ್ಮಿ ಮಾಡುತ್ತೆ. ಸೊ ಇವತ್ತಿಂದನೇ ನೀವು ಹೆಲ್ತಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಇವತ್ತಿನ ಹೆಲ್ತಿ ರೆಸಿಪಿ ಆಗಿತ್ತು. ಇನ್ನೂ ಹೆಚ್ಚು ಮಾಹಿತಿಗಾಗಿ ಶಿಲ್ಪಾ ಮಹೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್, ಶುಭರಾತ್ರಿ, ಎಲ್ರೂ ಒಳ್ಳೆಯದಾಗಲಿ.